ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಸ್ವಿಗ್ಗಿ ಕಂಪ್ನಿ ಕಡೆಯಿಂದ ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅನ್ನೋದು ಸಿಕ್ಕಿದೆ. ಗೈಸ್, ಇದೊಂದು ಎಕ್ಸಲೆಂಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಜಾಬ್ ಅಂತೂ ತುಂಬ ಈಸಿ ಆಗಿರುತ್ತೆ. ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಫ್ರೆಷರ್ಸ್ ಆರ್ ಎಲಿಜಿಬಲ್ ಅಂತ ನಮಗೆ ನೋಟಿಫಿಕೇಷನಲ್ಲಿ ಅವರು ಬಿಟ್ಟಿದ್ದಾರೆ. ಸೊ ತಡ ಮಾಡದೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ನೋಡ್ಕೊಬನ್ನಿ ಗೈಸ್. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ಸ್ವಿಗ್ಗಿ ಕಂಪ್ನಿಯಿಂದ, ಕಂಪ್ನಿ ಹೆಸರು ಬಂದುಬಿಟ್ಟು ಸ್ವಿಗ್ಗಿ ಆಗಿರುತ್ತೆ ಸ್ನೇಹಿತರೆ. ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ, ಸ್ವಿಗ್ಗಿ ಆ್ಯಪಿಂದ ನಾವು ತುಂಬ ಫುಡ್ಸ್ ಎಲ್ಲ ನಾವು ಆರ್ಡರ್ ಮಾಡ್ಕೊತಿರ್ತೀವಲ್ಲ, ಅದೇ ಆ್ಯಪಿಂದ ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನೋದು ಬಿಟ್ಟಿದ್ದಾರೆ. ಇಲ್ಲಿ ಚೆಕ್ ಮಾಡ್ಬೋದು, 9 ಡೇಸ್ ಎಗೋ ಈ ಜಾಬ್ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಸ್ವಿಗ್ಗಿ ಅಂತ ಕೊಟ್ಟಿದ್ದಾರಲ್ಲ, ಸ್ವಿಗ್ಗಿ ಕಡೆಯಿಂದ ನಮಗೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಟಿವ್ ರೋಲ್ ಅನ್ನೋ ರೋಲ್ಗೆ ನಮಗೆ ಈ ವ್ಯಾಕೆನ್ಸಿ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಇದು ಬಂದುಬಿಟ್ಟು ರಿಮೋಟ್ ಜಾಬ್ ಆಗಿರುತ್ತಂತೆ. ರಿಮೋಟ್ ಅಂತ ಇಲ್ಲಿ ಕೊಟ್ಟಿದ್ದಾರಲ್ಲ, ರಿಮೋಟ್ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಅಂತ, ನೀವು ಮನೇಲಿ ಕೂತ್ಕೊಂಡೆ ಈ ಕೆಲಸ ಮಾಡ್ಬೋದು. ಇವರ ಹೈರಿಂಗ್ ಆಫೀಸ್ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದೆ ಅಂತೆ. ನಮ್ಮ ಬೆಂಗಳೂರು ಅಲ್ಲಿ ಇವರ ಆಫೀಸ್ ಅನ್ನೋದು ಲೊಕೇಟ್ ಆಗಿದೆ. ಇಲ್ಲಿ ಚೆಕ್ ಮಾಡ್ಬೋದು, 1 to 4 years ಅಂತಿದೆ ಅಲ್ವಾ, ನಿಮಗೆ 1 ಅಂತಿದೆ ಅಲ್ವಾ. ಸೊ ನಾವಿಲ್ಲಿ ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನಿಮಗೆ ಅಥವಾ ಎಕ್ಸ್ಪೀರಿಯೆನ್ಸ್ ಇದ್ದರೆ ಟಿಲ್ 4 years ಎಕ್ಸ್ಪೀರಿಯೆನ್ಸ್ ಇದ್ದರೂ ಪರವಾಗಿಲ್ಲ, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಮಂತ್ಲಿ ನೀವು 25,000ಇಂದ 35,000ವರೆಗೂ ನೀವು ಮನೆಯಲ್ಲಿ ಈ ಕೆಲಸ ಮಾಡ್ತಾ ದುಡಿಬೋದು ಸ್ನೇಹಿತರೆ. ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು, ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಂಪ್ನಿ ನೇಮ್ ಬಂದುಬಿಟ್ಟು ಸ್ವಿಗ್ಗಿ ಅಂತ ಕೊಟ್ಟಿದ್ದಾರೆ. ಇವರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಲೊಕೇಟ್ ಆಗಿರೋದು ಅಂತ ಅಡ್ರೆಸ್ ಸಹ ತಿಳಿಸಿದ್ದಾರೆ ಸ್ನೇಹಿತರೆ. ನಿಮಗೆ ಬೇಕು ಅಂದರೆ ಅಬೌಟ್ ಕಂಪನಿ, ಇಲ್ಲಿ ಸ್ವಿಗ್ಗಿ ಕಂಪ್ನಿ ಬಗ್ಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಬೇಕು ಅಂದರೆ ನೀವು ಓದ್ಬೋದು, ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿ. ನಮಗೆಲ್ರಿಗೂ ಗೊತ್ತೇ ಇರುತ್ತಲ್ವ ಸ್ವಿಗ್ಗಿ ಅನ್ನೋ ಆ್ಯಪ್ ಎಷ್ಟು ಫೇಮಸ್ ಅಂತ. ಸೊ ಯಾವುದೇ ರೀತಿ ಫೇಕ್ ಇರಲ್ಲ ಇದು ಗೈಸ್. ಓಕೆ, ಇವರ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಇಲ್ಲಿ ಅಡ್ರೆಸ್ ಸಹ ಕೊಟ್ಟಿದ್ದಾರೆ, ಬ್ಯಾಂಗ್ಳೂರು ಅಂತ ಸಹ ಇದೆ. ಓಕೆ, ನೆಕ್ಸ್ಟ್ ಇದೇ ರೀತಿ ನಾವು ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇವೆ ಅಂದರೆ ಜಾಬ್ ಡೀಟೇಲ್ಸಲ್ಲಿ ನಾವು ಚೆಕ್ ಮಾಡ್ಬೋದು. ವಾಟ್ ಯು ವಿಲ್ ಡೂ ಅಂದರೆ ಜಾಬ್ ಓವರ್ ವ್ಯೂ. ಜಾಬಲ್ಲಿ ನೀವು ಏನು ಮಾಡ್ತೀರಾ, ಏನು ಕೆಲಸ ಆಗಿರುತ್ತೆ ನಿಮ್ಮದು ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ. ರಿಕ್ವೈರ್ ಎ ಡೀಟೇಲ್ ಓರಿಯೆಂಟೆಡ್ ಪರ್ಸನ್ ಟು ಜಾಯಿನ್ ದ ಸೆಂಟ್ರಲ್ PR ಟೀಮ್. This role is responsible for managing and reviewing and resolving cases related to shortages and damages reported for the warehouse by the POD teams ಅಂತ. ಗೈಸ್, ಈಗ ಸ್ವಿಗ್ಗಿ ಕಂಪನಿ ಅನ್ನೋದು ನಮ್ಮ ಬ್ಯಾಂಗ್ಳೂರಲ್ಲಿ ತುಂಬ ಕಡೆನೇ ಇದೆ, ಬ್ರಾಂಚಸ್ ಅನ್ನೋದು ಇರುತ್ತಲ್ವ. ಆ ಬ್ರಾಂಚಸಲ್ಲಿ ಅವರವರ ಆದ ಡಿಫ್ರೆಂಟ್ ವೇರ್ ಹೌಸಸ್ ಅನ್ನೋದು ಇರುತ್ತೆ. ವೇರ್ ಹೌಸ್ ಅಂತಂದರೆ ಅಲ್ಲಿ ವೇರ್ ಹೌಸ್ಗೆ ಅಲ್ಲಿ ಸ್ವಿಗ್ಗಿ ಕಡೆಯಿಂದ ಬಂದಿರೋ ಆರ್ಡರ್ಸ್ದು ಸ್ಟಾಕ್ ಎಲ್ಲ ಅಲ್ಲಿ ಡೆಲಿವರಿ ಆಗುತ್ತೆ. POD ಟೀಮ್ ಅಂದರೆ ಪ್ರೂಫ್ ಆಫ್ ಡೆಲಿವರಿ ಟೀಮ್ಸ್ ಅಂತ ಇರುತ್ತೆ. ವೇರ್ ಹೌಸಲ್ಲಿ POD ಟೀಮ್ಸ್ ಅಂತ ಇರುತ್ತೆ ಸ್ನೇಹಿತರೆ, ಪ್ರೂಫ್ ಆಫ್ ಡೆಲಿವರಿ ಟೀಮ್ಸ್ ಅಂತ. ಈಗ ಏನೇ ಸ್ಟಾಕ್ ಬಂದರೂ POD ಟೀಮ್ ಅನ್ನೋದು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ನೀವು ಮನೇಲಿ ಕೂತ್ಕೊಂಡೆ POD ಟೀಮ್ ಜೊತೆ ಕಾಂಟ್ಯಾಕ್ಟ್ ಆಗಿ ಏನಾದರೂ ಡ್ಯಾಮೇಜ್ ಪ್ರಾಡಕ್ಟ್ಸ್ ಏನಾದರೂ ಬಂದಿದೆಯಾ, ಇಲ್ಲ ಕರೆಕ್ಟಾಗಿರೋ ಪ್ರಾಡಕ್ಟ್ ಡೆಲಿವರಿ ಆಗಿದೆಯಾ ಅಂತ ಅವ್ರ ಹತ್ರ ಮಾತಾಡಿ ನೀವು ವೆರಿಫೈ ಮಾಡಿ ನೆಕ್ಸ್ಟ್ ನೀವು ರಿವ್ಯೂ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಜಸ್ಟ್ ಸಿಂಪಲ್ ಜಾಬ್ ಆಗಿರುತ್ತೆ. POD ಟೀಮ್ಸ್ನ ನೀವು ಮಾತಾಡಿ ಅವ್ರ ಹತ್ರ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ವೆರಿಫೈ ಮಾಡಿ ರಿವ್ಯೂ ಮಾಡಬೇಕಾಗಿರುತ್ತೆ ಸ್ನೇಹಿತರೆ, ಅಷ್ಟೇ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೀವು ಚೆಕ್ ಮಾಡ್ಬೋದು, ಕೀ ರೆಸ್ಪಾನ್ಸಿಬಿಲಿಟೀಸಲ್ಲಿ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ ಪಾಯಿಂಟ್ಸ್ ಎಲ್ಲ ಸೇಮ್ ಆಗಿರುತ್ತೆ ಸ್ನೇಹಿತರೆ. ನೀವು POD ಟೀಮ್ ಜೊತೆ ಕನೆಕ್ಟ್ ಆಗಿ ಅಲ್ಲಿ ಬಂದಿರೋ ಕೇಸಸ್ ಮತ್ತು ಪ್ರಾಬ್ಲಮ್ಸ್, ರೂಟ್ ಕಾಸ್ ಆಗಿರೋದನ್ನೆಲ್ಲ ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತೆ. ಏನೇ ಪ್ರಾಬ್ಲಮ್ ಆಗಿದ್ರು ನೀವು ಅದನ್ನು ಸಾಲ್ವ್ ಮಾಡ್ತಾ ಬರಬೇಕಾಗಿರುತ್ತೆ, ಅಷ್ಟೇ ಸ್ನೇಹಿತರೆ. ಈಗ ಪ್ರಾಬ್ಲಮ್ ಆಗಿರುತ್ತೆ, ಎಸ್ಕಲೇಟೆಡ್ ಇಶ್ಯೂ ಆಗಿರುತ್ತೆ, ಅದನ್ನು ನೀವು ಕ್ಲಿಯರಾಗಿ ಸಾಲ್ವ್ ಮಾಡಬೇಕಾಗಿರುತ್ತೆ ಅಷ್ಟೇ. ನಿಮಗೆ ಅಟ್ಲೀಸ್ಟ್ ಪ್ರೊಫಿಷಿಯನ್ಸಿ ಇನ್ ಬೇಸಿಕ್ ಎಕ್ಸೆಲ್ ಆರ್ ಗೂಗಲ್ ಶೀಟ್ ಆರ್ ವರ್ಡ್ ಅಂತ ಕೊಟ್ಟಿದ್ದಾರೆ. ನೀವು ಅಟ್ಲೀಸ್ಟ್ ನಿಮಗೆ ಬೇಸಿಕ್ ನಾಲೆಜ್ ಅನ್ನೋದಾದರೂ ಗೊತ್ತಿರಬೇಕಂತೆ ಎಕ್ಸೆಲ್ ಮತ್ತು ಗೂಗಲ್ ಶೀಟ್, ವರ್ಡ್ ಬಗ್ಗೆ ಗೊತ್ತಿದ್ದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಪ್ರೊಫಿಷಿಯನ್ಸಿ ಇದ್ದರೆ ಇನ್ನೂ ಒಳ್ಳೆಯದು ಅಂತ ಸಹ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ನಮಗೆ ಅಡ್ವಾಂಟೇಜ್ ಆಗಿರುತ್ತಂತೆ. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬೇಕಾಗಿರುತ್ತೆ, ಬೋತ್ ವರ್ಬಲ್ ಆ್ಯಂಡ್ ರಿಟರ್ನ್ ಎರಡೂ ಸಹ ನಮಗೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬೇಕಾಗಿರುತ್ತಂತೆ. ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಏನೇ ಡ್ಯಾಮೇಜ್ ಕಾಸ್ ಆಗಿದ್ರು ನೀವು ಅದನ್ನು ಕ್ಲೋಸರ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅವರೇ ಟ್ರೈನಿಂಗ್ ಸಹ ಕೊಡ್ತಾರಂತೆ. ಸೊ ಯಾವುದೇ ರೀತಿ ಟೆನ್ಷನ್ ಬೇಡ, ಈ ಜಾಬ್ಗೆ ಅಪ್ಲೈ ಮಾಡಿ. ಅವರೇ ನಿಮಗೆ ಟ್ರೈನಿಂಗ್ ಕೊಟ್ಟು ನಿಮಗೆ ಈ ಜಾಬೆಲ್ಲ ಹೇಗೆ ಮಾಡಬೇಕು ಅಂತ ಟ್ರೈನ್ ಮಾಡ್ತಾರೆ. ನೆಕ್ಸ್ಟ್ಲಿ ನೀವು ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯೆನ್ಸಲ್ಲಿ ಚೆಕ್ ಮಾಡಿದ್ರೆ ಬ್ಯಾಚುಲರ್ಸ್ ಆಫ್ ಡಿಗ್ರಿ ಇನ್ ಎನಿ ಡಿಸಿಪ್ಲೈನ್ ಅಂತ ಹೇಳಿದ್ದಾರೆ. ಮೀನ್ಸ್ ನೀವು ಬ್ಯಾಚುಲರ್ ಡಿಗ್ರಿ ಆಗಿರಬೇಕಂತೆ, ನಿಮ್ಮದು ಡಿಗ್ರಿ ಆಗಿರಬೇಕು.
ಯಾವುದಾದ್ರೂ ಪರವಾಗಿಲ್ಲ, ಇನ್ ಎನಿ ಡಿಸಿಪ್ಲಿನ್ ಅಂತಂದರೆ BCom ಆದರೂ ಪರವಾಗಿಲ್ಲ, BSc ಆದರೂ ಪರವಾಗಿಲ್ಲ, BCA ಆದರೂ ಪರವಾಗಿಲ್ಲ, BA ಆದರೂ ಪರವಾಗಿಲ್ಲ, ನಿಮ್ಮದು ಬ್ಯಾಚುಲರ್ಸ್ ಡಿಗ್ರಿ ಅನ್ನೋದು ಕಂಪ್ಲೀಟ್ ಆಗಿರಬೇಕಂತ. ಏನಾದರೂ ನಿಮಗೆ ಲಾಜಿಸ್ಟಿಕ್ ಫೀಲ್ಡಲ್ಲಿ ಏನಾದರೂ ನಿಮಗೆ ಡಿಗ್ರಿ ಏನಾದರೂ ಆಗಿದ್ದರೆ ಅದೊಂದು ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೂ ನಿಮಗೆ ಅಡ್ವಾಂಟೇಜ್ ಅಂತ ಹೇಳಿದ್ದಾರೆ. ಲಾಜಿಸ್ಟಿಕ್ಸಲ್ಲಿ ರಿಲೇಟೆಡ್ ರೋಲ್ಸಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಳ್ಳೆಯದು, ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ಚೆಕ್ ಮಾಡ್ಬೋದು, ಫ್ರೆಶ್ ಗ್ರ್ಯಾಜುಯೇಟ್ಸ್ ವಿತ್ ಗುಡ್ ಕಮ್ಯುನಿಕೇಷನ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್ ಆರ್ ಎಂಕರೇಜ್ ಟು ಅಪ್ಲೈ ಅಂತ. ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಆ್ಯಸ್ ಎ ಟೀಮ್ ಪ್ಲೇಯರ್ ಇನ್ ಎ ಫಾಸ್ಟ್ ಪೇಸ್ಡ್ ಎನ್ವಿರಾನ್ಮೆಂಟ್. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಫ್ರೆಶ್ ಗ್ರ್ಯಾಜುಯೇಟ್ಸ್ ಅಂತ ಕೊಟ್ಟಿದ್ದಾರಲ್ಲ, ಸೊ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಯು ಕ್ಯಾನ್ ಜಸ್ಟ್ ಅಪ್ಲೈ ಟು ದಿಸ್ ಜಾಬ್ ಗೈಸ್. ಓಕೆ, ಫ್ರೆಶ್ ಗ್ರ್ಯಾಜುಯೇಟ್ಸ್ ವಿತ್ ಗುಡ್ ಕಮ್ಯುನಿಕೇಷನ್. ನಿಮಗೆ ಗುಡ್ ಕಮ್ಯುನಿಕೇಷನ್ ಅನ್ನೋದು ಬಂದರೆ ಸಾಕು, ನೀವು ಈ ಜಾಬ್ಗೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಮತ್ತು ಏನೇ ಪ್ರಾಬ್ಲಮ್ ಬಂದರೂ ನೀವು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಬೇಕಾಗಿರುತ್ತಂತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೀವು ಚೆಕ್ ಮಾಡ್ಬೋದು, ಮಸ್ಟ್ ಹ್ಯಾವ್ ಸ್ಕಿಲ್ಸ್. ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಅನ್ನೋದು ಇರಬೇಕಾಗಿರುತ್ತೆ ಅಂತ. ಗುಡ್ ಟು ಹ್ಯಾವ್ ಸ್ಕಿಲ್ಸಲ್ಲಿ ಚೆಕ್ ಮಾಡಿದ್ರೆ ಇನ್ವೆಂಟರಿ ಕಂಟ್ರೋಲ್, ಸ್ಟಾಕ್ ರಿಪ್ಲೆನಿಶ್ಮೆಂಟ್, ಸ್ಟಾಕ್ ಮ್ಯಾನೇಜ್ಮೆಂಟ್, ಇನ್ವೆಂಟರಿ ಪ್ಲಾನಿಂಗ್, ಸ್ಟಾಕ್ ಕಂಟ್ರೋಲ್ ಅಂತ ಹೇಳಿದ್ದಾರೆ. ಇಂಡಸ್ಟ್ರಿ ಟೈಪ್ ಬಂದುಬಿಟ್ಟು BPM ಅಥವಾ BPO ಆಗಿರುತ್ತೆ. ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಕಸ್ಟಮರ್ ಸಕ್ಸಸ್ ಸರ್ವಿಸಸ್ ಆ್ಯಂಡ್ ಆಪ್ರೇಷನ್ಸ್ ಅಂತಿದೆ. ನೆಕ್ಸ್ಟ್ ರೂಲ್ಸ್ ಅಂದರೆ ಆಪ್ರೇಷನ್ಸ್ ಆ್ಯಂಡ್ ಅದರ್ ಅಂತಿದೆ. ಎಂಪ್ಲಾಯ್ಮೆಂಟ್ ಟೈಪ್ ಬಂದುಬಿಟ್ಟು ಫುಲ್ ಟೈಮ್ ಜಾಬ್ ಆಗಿರುತ್ತೆ, ಇದು ಟೆಂಪ್ರರಿ ಆರ್ ಪರ್ಮನೆಂಟ್ ಅಂತಲೇ ಹೇಳ್ಬೋದು. ಎಜುಕೇಷನ್ ಬಂದುಬಿಟ್ಟು ಎನಿ ಗ್ರ್ಯಾಜುಯೇಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಗ್ರ್ಯಾಜುಯೇಷನ್ ಆಗಿದ್ದರೆ ಸಾಕು, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿರಿ, ಖಂಡಿತ ನಾನು ಇಮಿಡಿಯೇಟ್ ಅನ್ನೋದು ರಿಪ್ಲೈ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇದೇ ರೀತಿ ನೀವು ಕೆಳಗಡೆಗೆ ಸ್ಕ್ರಾಲ್ ಮಾಡಿದರೆ ನಾವು ರಿವ್ಯೂಸ್ ಹತ್ರ ನೀವು ಚೆಕ್ ಮಾಡ್ಬೋದು. ರಿವ್ಯೂಸ್ ಸಹ ತುಂಬ ಚೆನ್ನಾಗಿದೆ. ಬೆನಿಫಿಟ್ಸು ಅಷ್ಟು ಸ್ನೇಹಿತರೆ, ನಮಗೆ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಅನ್ನೋದು ಕೊಡ್ತಾರೆ ಅಂತೆ, ಹೆಲ್ತ್ ಇನ್ಶೂರೆನ್ಸ್ ಇರುತ್ತಂತೆ, ತುಂಬ ಫೆಸಿಲಿಟೀಸ್ ಅನ್ನೋದು ನಮಗಿದೆ. ಸ್ಯಾಲ್ರಿ ಇನ್ಸೀಟ್ ಸಹ ಅಷ್ಟೇ, ಸ್ಯಾಲ್ರಿ ಸಹ ನಮಗೆ ಕರೆಕ್ಟಾಗಿ ಕೊಡ್ತಾರೆ. ಮತ್ತು ಇಲ್ಲಿ ನೆಕ್ಸ್ಟು ಅಪ್ಲೈ ಆಪ್ಷನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಅದನ್ನು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಆರ್ ಎಲ್ಸ್ ಇಮೇಲ್ ID ಅಂತ ಕೊಡ್ತಾರೆ. ನೀವು ಇಮೇಲ್ IDಯಿಂದ ಆದರೂ ಅಪ್ಲೈ ಮಾಡ್ಬೋದು, ಇಲ್ಲ ಗೂಗಲಿಂದ ಸಹ ಆದರೂ ಅಪ್ಲೈ ಮಾಡ್ಬೋದು. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್.